ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಬರುವಂತಹ ವೀಡಿಯೋಸ್ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ನೀವು ತಮಿಳ್ನಾಡನ್ನು ನೋಡಿರೋ ಹಾಗೆ 24ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. ಕೆಲವೊಬ್ಬರಿಗೆ 4,000 ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ. ಯಾಕೆ ಏನು ಕೆಲವೊಬ್ಬರಿಗೆ 4,000 ರೂಪಾಯಿ ಜಮೆ ಏನಕ್ಕೆ ಆಗ್ತಾ ಇದೆ ಅಂದರೆ, ಮೊದಲನೇದಾಗಿ ಇದುವರೆಗೂ 23ನೇ ಕಂತಿನ ಹಣ ಜಮೆ ವರ್ಗೂ ಆಗಿತ್ತು ಜಮೆ. ಈಗ 24ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. ಹೋದ ವಾರನೇ ನಾನು ನಿಮಗೆ ವಿಡಿಯೋದ್ ಮಾಡಿ ತಿಳಿಸಿದ್ದೆ 24ನೇ ಕಂತಿನ ಹಣ ಜಮೆ ಆಗ್ತಾ ಇದೆ ಅಂತ. ಅವಾಗ ಕೇವಲ ಒಂದು 2% ಮಹಿಳೆಯರಿಗೆ ಜಮೆ ಆಗಿತ್ತು. ಯಾಕಂದರೆ ಯಾವುದೇ ಸಮಯದಲ್ಲಿ ಯಾವುದೇ ಕಂತಿನ ಹಣ ಜಮೆ ಆಗೋದು ಕೂಡ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಜನಕ್ಕೆ ಹಾಕಿ ಚೆಕ್ ಮಾಡ್ತಾರೆ ಹಣ ಹೋಗ್ತಾ ಇದೆಯಾ ಏನು ಅಂತ. ಆಮೇಲೆ ರೆಗ್ಯುಲರ್ ಆಗಿ ಹಣ ಹಾಕೋಕ್ಕೆ ಶುರು ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ದಂಗೆ ಸೋಮವಾರದಿಂದ ಶನಿವಾರದೊಳಗೆ ಎಲ್ಲರಿಗೂ ಕೂಡ 24ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಹೇಳಿದರು. ಮೀಡಿಯಾ ಮುಂದೆ ಎಲ್ಲ ಸ್ವತಃ ಅವರೇ ಹೇಳಿದರು. ಅವ್ರು ಹೇಳ್ದಂಗೆ ನೆನ್ನೆಯಿಂದನೇ ಸಾಕಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇದೆ. ಲಕ್ಷಾಂತರ ಜನಕ್ಕೆ, ಯಾರಿಗೆಲ್ಲ 23ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 4,000 ರೂಪಾಯಿ ಬರ್ತಿದೆ. ಯಾಕಂದರೆ ಕೆಲವೊಬ್ಬರಿಗೆ 23ನೇ ಕಂತಿನ ಹಣ ಬಂದಿರಲಿಲ್ಲ. ಅವರ ಅಂದರೆ ಸರ್ಕಾರದ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಸೋ ಏನೋ ಒಂದು ರೀಸನಿಂದ ಹಣ ಬಂದಿರಲಿಲ್ಲ. ಅಂಥವರಿಗೆ ಫಸ್ಟ್ ಕ್ಲಿಯರ್ ಮಾಡ್ತಿದ್ದಾರೆ. 23 ಹಾಗೆ 24ನೇ ಕಂತಿನ ಹಣ 4,000 ರೂಪಾಯಿ ಬರ್ತಿದೆ. ಸೊ ನೀವೇನಾದ್ರು ವಿಡಿಯೋ ನೋಡ್ತಿರೋರಲ್ಲಿ ನಿಮ್ಗೇನಾದ್ರು 4,000 ರೂಪಾಯಿ ಹಣ ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾರಿಗೆಲ್ಲ 23 ಬಂದಿತ್ತು ಅವರಿಗೆ 24ನೇ ಕಂತಿನ ಹಣ ಮಾತ್ರ ಜಮೆ ಆಗ್ತಾ ಇದೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ. ಖಂಡಿತ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಶನಿವಾರದೊಳಗೆ ಹಾಕ್ತೀವಿ ಅಂತ. ಖಂಡಿತ ನಿಮಗೆ ಹಣ ಬಂದೇ ಬರುತ್ತೆ. ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ ಅಷ್ಟೇ. ಹಾಗೆ ಇನ್ನೊಂದು ಮೆನ್ಷನ್ ಮಾಡಬೇಕಂದ್ರೆ, ಇಂಥ ಜಿಲ್ಲೆಗೆ ಅಂಥ ಜಿಲ್ಲೆಗೆ ಅಂತ ಏನಿಲ್ಲ. ನಾನು ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀನಿ. ಕೆಲವೊಬ್ಬರು ವಿಡಿಯೋ ಮಾಡಿರೋದನ್ನ ಇವತ್ತು ಇಷ್ಟು ಜಿಲ್ಲೆಗೆ ಹಾಕ್ತಾರೆ, ನಾಳೆ ಇಷ್ಟು ಜಿಲ್ಲೆಗೆ ಆಗುತ್ತೆ ಅಂತ. ಖಂಡಿತ ಆ ಥರ ಇಲ್ಲ. ರ್ಯಾಂಡಮ್ ಆಗಿ ಹಾಕೊಂತ ಹೋಗ್ತಾರೆ. ಕೆಲವು ಜಿಲ್ಲೆ ಮಹಿಳೆಯರಿಗೆ ಜಾಸ್ತಿ ಬಂದಿರುತ್ತೆ, ಕೆಲವು ಜಿಲ್ಲೆ ಮಹಿಳೆಯರಿಗೆ ಕಮ್ಮಿ ಬಂದಿರುತ್ತೆ. ಅದು ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗೆ ಹಾಕ್ತೀವಿ, ಮೈಸೂರು ಜಿಲ್ಲೆಗೆ ಹಾಕ್ತೀವಿ, ಹಾಸನ ಡಿಸ್ಟ್ರಿಕ್ಗೆ ಹಾಕ್ತೀವಿ, ಆ ಥರ ಏನೂ ಇಲ್ಲ. ರ್ಯಾಂಡಮ್ ಆಗಿ ಹಾಕೊತ ಹೋಗ್ತಾರೆ. ಸೊ ಹಾಗಾಗಿ ಕೆಲವೊಬ್ಬರಿಗೆ ಬೇಗ ಲೇಟ್ ಆಗೋದಷ್ಟೇ. ಹಾಗೆ ನಿಮಗೂ ಕೂಡ ಗೊತ್ತಿದೆ, ಸದನದಲ್ಲಿ ಚಳಿಗಾಲದ ಅಧಿವೇಶನ ಏನು ನಡೀತು ಅಲ್ಲಿ ತುಂಬ ಡಿಸ್ಕಷನ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಆಯಿತು. ಕೊನೆಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡ್ರು, ಹೌದು ಫೆಬ್ರವರಿ ಮಾರ್ಚದ್ದು ನಾವು ಹಾಕಿಲ್ಲ, ಮಿಸ್ ಆಗಿದೆ ಅಂತ. ಏನಾಗುತ್ತೆ ಅಂದರೆ ಅವ್ರು ಯಾವಾಗೇ ಹಣ ಜಮೆ ಮಾಡಿದ್ರು ಕೂಡ ಇಷ್ಟನೇ ಕಂತಿನ ಹಣ, ಇಷ್ಟನೇ ಕಂತಿನ ಹಣ ಅಂತ ಮೆನ್ಷನ್ ಮಾಡ್ತಾರೆ. ಈಗ 20ನೇ ಕಂತಿನ ಹಣ, 21ನೇ ಕಂತಿನ ಹಣ ಅಂತ. ಬಟ್ ಯಾವ ತಿಂಗಳದು ಅಂತ ಮೆನ್ಷನ್ ಮಾಡಲ್ಲ. ಅದು ಏನಾಗ್ತಿತ್ತು, ಸ್ಟಾರ್ಟಿಂಗ್ ಡೇಸಲ್ಲಿ ಕರೆಕ್ಟಾಗಿ ಹಣ ಹಾಕ್ಕೊತ ಹೋಗ್ತಾಯಿದ್ರು. ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗ್ತಿತ್ತು ಈ ತಿಂಗಳದು ಇಷ್ಟನೇ ತಿಂಗಳದು ಅಂತ. ಮಧ್ಯದಲ್ಲಿ ತುಂಬಾ ಮಿಸ್ ಆಯಿತು. ಕಂಟಿನ್ಯೂಸ್ ಒಂದು 2-3 ತಿಂಗಳು ಹಾಕಲೇ ಇಲ್ಲ, ಮತ್ತೆ ಹಾಕೋರು ಮತ್ತೆ ಬಿಡೋರು. ಸೊ ಹಾಗಾಗಿ ಕನ್ಫ್ಯೂಷನ್ ಆಗ್ತಿತ್ತು. ಅವರು ಕಂತುಗಳು ಅಂತ ಮೆನ್ಷನ್ ಮಾಡಿ ಎಲ್ರಿಗೂ ಕೂಡ ಕಂತಿಂದ ಒಂದೇ ಕ್ಯಾಲ್ಕುಲೇಷನ್ ಆಗ್ತಿದೆ. ಈಗ ಅವರೇ ಹೇಳ್ದಂಗೆ ಫೆಬ್ರವರಿ ಮಾರ್ಚ್ದು ಹಾಕಿಲ್ಲ, ಹಾಗೆ ಇದುವರೆಗೂ ಕೂಡ ಆಗಸ್ಟ್ ತಿಂಗಳದುವರೆಗೂ ಹಣ ಜಮೆ ಮಾಡಿದ್ದೀವಿ ಅಂತ ಅವರೇ ಸದನದಲ್ಲಿ ಒಪ್ಕೊಂಡಿದ್ದಾರೆ. ಈಗ ಮತ್ತು ಈಗ 24ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಇವಾಗ ಹಾಕಿದ್ದಾರೆ. ಹಾಗಾದರೆ ಇನ್ನೂ ನಿಮಗೆ 5 ತಿಂಗಳ ಹಣ ಬರಬೇಕಾಗಿದೆ. ಈಗ ಸೆಪ್ಟೆಂಬರ್ ಹಾಕಿದ್ದಾರೆ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಇನ್ನೇನು ಡಿಸೆಂಬರ್ ಕೂಡ ಮುಗಿತಾ ಬರ್ತಿದೆ. 24ನೇ ಕಂತಿನ ಹಣ ಜಮೆ ಆಗೋಷ್ಟೊತ್ತಿಗೆ ಡಿಸೆಂಬರ್ ಎಂಡ್ ಬಂದೇ ಬಿಡುತ್ತೆ. ಡಿಸೆಂಬರ್ 3 ತಿಂಗಳದಾಯಿತು. ಹಾಗೆ ಪೆಂಡಿಂಗ್ ಹಣ ಏನಿತ್ತು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಸೇರಿದ್ರೆ ಒಟ್ಟು 5 ತಿಂಗಳದು ಅಂದರೆ 10,000 ಹಣ ಇನ್ನೂ ಕೊಡಬೇಕಾಗಿದೆ ಇಲಾಖೆ ಸರ್ಕಾರದ ಕಡೆಯಿಂದ. ನೋಡೋಣ ಏನಾಗುತ್ತೆ ಏನು ಅಂತ. ಪ್ರತಿ ತಿಂಗಳು ಹಿಂಗೆ 4,000 ಹಾಕೊಂತ ಬಂದರೆ ಕ್ಲಿಯರಾಗಿ ಹೋಗ್ಬಿಡುತ್ತೆ. ನೋಡೋಣ. ಹಾಗೆ ಬಾಕಿ ಹಣ ಯಾವಾಗ ಬರುತ್ತೆ ಅಂತ BJP ಪಕ್ಷದವರು ಅಂದರೆ ಆಪೋಸಿಟ್ ಪಾರ್ಟಿಯವರು ಕೂಡ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನೂ ಕೂಡ ಹೇಳ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೇಳಿದ್ರು ಕೂಡ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಬೇಕು, ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡಬೇಕು, ಆಮೇಲೆ ಒಟ್ಟಿಗೆ 4,000 ರೂಪಾಯಿ ಜಮೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವ್ರು ಕೇಳಿದ್ರು ಕೂಡ ಅದೇ ರೀತಿ ಹೇಳ್ತಿದ್ದಾರೆ, ನಾವು ಹಾಕ್ತೀವಿ ಒಟ್ಟಿಗೆ 4,000 ಹಾಕ್ಬಿಡ್ತೀವಿ, ಅತಿ ಶೀಘ್ರದಲ್ಲಿ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಅತಿ ಶೀಘ್ರ ಅಂದರೆ ಇವಾಗೇ ಹಾಕ್ತಾರೋ ಅಥವಾ
ಇನ್ನೊಂದು ತಿಂಗಳು ತಳ್ತಾರೋ ಗೊತ್ತಿಲ್ಲ. ಬಟ್ ಹಾಕೋರ್ಗೂ ಬಿಡೋದಿಲ್ಲ. ವಿರೋಧ ಪಕ್ಷದವರು ಕೂಡ ಪದೇ ಪದೇ ಕೇಳ್ತಾನೆ ಇರ್ತಾರೆ. ಯಾಕಂದರೆ ಒಂದು ರೂಪಾಯಿ 2 ರೂಪಾಯಿ ಅಲ್ಲ, 5,000 ಕೋಟಿ ಒಂದು ತಿಂಗಳ ಹಣ ಹಾಕಲಿಕ್ಕೆ 2,500 ಕೋಟಿ ಹಣ ಬೇಕು. ಹಾಗೆ ಮಿಸ್ ಆಗಿರೋವಂಥದ್ದು 5,000 ಕೋಟಿ 2 ತಿಂಗಳ ಹಣ. ಸೊ ಹಾಗಾಗಿ ವಿರೋಧ ಪಕ್ಷದವ್ರು ಬಾಯಿ ಮುಚ್ಚಕ್ಕಾದರೂ ಕೂಡ ಅತಿ ಶೀಘ್ರದಲ್ಲೇ ಹಣ ಹಾಕ್ತಾರೆ. 2 ತಿಂಗಳು ಒಟ್ಟಿಗೆ ಹಾಕೋ ಚಾನ್ಸಸ್ ಇದೆ. ನೋಡೋಣ, ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನಲ್ಲಿ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ, ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಹೆಚ್ಚು ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ಸೊ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.